ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ಗಾಡಿಗೆ. ಏನಿಲ್ಲ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂತ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಇಷ್ಟ ಆಗಿದ್ರೆ ಗೈಸ್, ನಾನು ಮಾಡ್ತಿರೋ ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಏನಿಲ್ಲ, ನಾನು ವ್ಲಾಗ್ ಮಾಡ್ತಿರೋ ಉದ್ದೇಶ ಇಷ್ಟೇ. ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ. BS6 ಮೇಜರು ಏನು ಪ್ರಾಬ್ಲಮ್ ಬರುತ್ತೆ, ಮೇಜರ್ ಪ್ರಾಬ್ಲಮ್ ಬರೋವಂಥದ್ದು 20ಗೆ ಲಾಕ್ ಆಗುತ್ತೆ ಗಾಡಿ. ಅದು ಯಾವ್ಯಾವ ಟೈಮ್ ಲಾಕ್ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ಗೊತ್ತಿರೋ ಥರ ಹೇಳ್ತೀನಿ ನಾನು. ಡೀಸೆಲ್ ಫಿಲ್ಟ್ರ್ ಇದೆಯಲ್ಲ, ಡೀಸೆಲ್ ಫಿಲ್ಟ್ರ್ ಅಸೆಂಬ್ಲಿ ಚೇಂಜ್ ಮಾಡಿಸಿಲ್ಲ ಅಂದರೆ 20ಕ್ಕೆ ಲಾಕ್ ಆಗ್ತಾ ಹೋಗುತ್ತೆ. 20ಕ್ಕೆ ಲಾಕ್ ಆಗುತ್ತೆ. ಮತ್ತು ಪಿಕಪ್ ಆಟೋಮೆಟಿಕ್ ಡೌನ್ ಆಗುತ್ತೆ, EDC ಲೈಟ್ ಆನ್ ಆಗುತ್ತೆ. ಇವೆಲ್ಲ ಏನೇನಕ್ಕೆ ಆನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಡಿ. ಅಂದರೆ ಎಷ್ಟೋ ಜನಕ್ಕೆ, ದೇವರಣೆಗೂ ಹೇಳ್ತೀನಿ, ಎಷ್ಟೋ ಜನಕ್ಕೆ BS6 ಏನೇನು ಪ್ರಾಬ್ಲಮ್ ಬರುತ್ತೆ, ಹೊಸ ಗಾಡಿ ತೊಗೊಂಡಿರ್ತಾರಲ್ಲ, ಅವ್ರಿಗೆ ಏನೇನೂ ಗೊತ್ತಿಲ್ಲ. ನನಗೂ ಗೊತ್ತಿರಲಿಲ್ಲ, ದೇವರಣೆಗೂ ನನಗೂ ಗೊತ್ತಿರಲಿಲ್ಲ. ನನಗೂ ಹೋಗ್ತಾ ಹಿಂಗೆ ಆಗ್ತಾ ಹೋಗ್ತಾ, ಈಗ ಕೆಲವರು ಲೈನಲ್ಲಿ ಇರ್ತಾರೆ, ನಮ್ಮ ಡ್ರೈವರ್ಸ್ಗಳಲ್ಲಿ ಡ್ರಾಪ್ ಹೋಗ್ಬೇಕಾದ್ರೆ ಲೈನಲ್ಲಿ ಇರ್ತಾರೆ. ಏನಕ್ಕೆ ಲೈನಲ್ಲಿ ಇರ್ತಾರೆ ಅಂದರೆ, ಈಗ ಜಾಮ್ ಇಲ್ಲೈತೆ, ಜಾಮ್ ಇಲ್ಲಿಲ್ಲ ಇಂಥ, ಮತ್ತು ಇನ್ನೊಂದು ಏನಾರ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಕಾಲಲ್ಲಿ ಹಂಗೆ ಮಾತಾಡೋ ಥರ, ಆ ಥರ. ಈಗ ನಾವು ಮಾಮೂಲಿ ಡ್ರಾಪ್ ಹೋಗ್ತಾ ಇರ್ತೀವಿ, 20ಕ್ಕೆ ಲಾಕ್ ಆಯಿತು, ಹಿಂಗೆ ಕಾಲಲ್ಲಿ ಹೇಳಿರ್ತೀವಿ, ಅಣ್ಣ ಹಿಂಗೆ 20ಕ್ಕೆ ಲಾಕ್ ಆಯ್ತು ಅಣ್ಣ, ಏನಣ್ಣ ಮಾಡೋದು ಅಂತ ಕೇಳೋದು. ಅವ್ರು ಹೇಳ್ತಾರೆ, ಇಂಥ ಟೈಮಲ್ಲಿ ಹಿಂಗೆ ಮಾಡಪ್ಪ ಹಿಂಗೆ ಆಗುತ್ತಪ್ಪ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವೇನೇನು ಮಾಡ್ಬೋದು, ಎಷ್ಟೋ ಜನಕ್ಕೆ ಈ ವಿಷಯಗಳೇ ಗೊತ್ತಿಲ್ಲ. ಸೀರಿಯಸ್ಸಾಗಿ ಹೇಳ್ತೀನಿ. ಪರದಾಡ್ತಾರೆ, ಗ್ರೂಪಲ್ಲಿ ಮೆಸೇಜ್ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ, ಗ್ರೂಪಲ್ಲಿರೋರು ಹೆಲ್ಪ್ ಮಾಡ್ತಾರೆ. ಹಿಂಗೆ ಮಾಡಿ ಬ್ರೋ, ಹಿಂಗೆ ಆಗುತ್ತೆ ಬ್ರೋ, ಹಿಂಗೆ ಸರಿ ಆಗುತ್ತೆ, ಹಿಂಗೆ ಮಾಡಿ EDC ಲೈಟ್ ಬರುತ್ತಲ್ಲ, ಅದನ್ನೆಲ್ಲ ಗ್ರೂಪಲ್ಲಿ ಹಾಕ್ತಾ ಇರ್ತಾರೆ. ನಾನು ಗ್ರೂಪಲ್ಲಿ ನೋಡ್ತಾ ಇರ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಈಗ ಏನಿಲ್ಲ, EDC ಲೈಟ್ ಏನೇನಿಗೆ ಆನ್ ಆಗುತ್ತೆ ಅಂತಂದರೆ, ನಾವು ಕ್ಲಚ್ಚು ಜಾಸ್ತಿ ತೊಳ್ಕೊಂಡಿದ್ರೆ, ಈಗ ಜಾಮ್ ಆಗಿರುತ್ತೆ, ಫುಲ್ ಜಾಮ್ ಆಗಿರುತ್ತೆ ರೋಡು, ಆ ರೋಡಲ್ಲಿ ಆಫ್ ಕ್ಲಚ್ಚಲ್ಲಿ ಹೋಗ್ತಾ ಇರ್ತೀವಿ, ಅವಾಗ EDC ಲೈಟ್ ಆನ್ ಆಗುತ್ತೆ. ನಾವು ಕ್ಲಚ್ಚು ಎಷ್ಟು ಬಿಡ್ತಿರ್ತೀವೋ ಅಷ್ಟೇನೂ ಆಗಲ್ಲ, ಕ್ಲಚ್ ಹಿಡ್ಕೊಂಡಿದ್ದಷ್ಟು EDC ಲೈಟ್ ಬಂದ್ಬಿಡುತ್ತೆ. ಮತ್ತು ಇನ್ನೊಂದು ಆ್ಯಡ್ ಬ್ಲೋ, ಗಾಡೀಲಿ ಪಾಯಿಂಟ್ ಬರುತ್ತೆ ಗೊತ್ತಾ, ಅದು ಸೌಂಡ್ ಬರುತ್ತೆ. ಅದು ಸೌಂಡ್ ಬಂದರೆ ಫುಲ್ ಇರಿಟೇಟ್ ಆಗುತ್ತೆ, ಗಾಡಿ ಓಡ್ಸೋಕೆ ಇರಿಟೇಟ್ ಆಗುತ್ತೆ. ಅಷ್ಟು ಆ ಥರ ಸೌಂಡ್ ಬಂದಾಗ ದಯವಿಟ್ಟು ಆ್ಯಡ್ ಬ್ಲೋ ಹಾಕ್ಸ್ಕೊಳ್ಳಿ. ಇಲ್ಲ ಅಂದರೆ ಗಾಡಿ 20ಕ್ಕೆ ಲಾಕ್ ಆಗುತ್ತೆ. ನಾನು ಲಾಸ್ಟ್ ಟೈಮು ಕಬ್ಬಾಳಿಗೆ ಅಂತ ಬಾಡಿಗೆ ಹೋಗಿದ್ದೆ. ಲಾಸ್ಟ್ ಟೈಮ್ ಅಂದರೆ ಅಲ್ಲಿ ಸುಮಾರು ದಿವಸ ಆಗಿತ್ತು. ಹಿಂದೆ ಆ್ಯಡ್ ಬ್ಲೂ ಇರಲಿಲ್ಲ ಗಾಡೀಲಿ, ಪಾಯಿಂಟ್ ಬರ್ತಿತ್ತು. ಆ ಬಾಡಿಗೆ ಹೋಗಿ ಬಂದು ದುಡ್ಡಿರಲಿಲ್ಲ ಕೈಯಲ್ಲಿ ನಾನು. ಆ ಬಾಡಿಗೆ ಹೋಗಿ ಬಂದು ಆ್ಯಡ್ ಬ್ಲೋ ಹಾಕ್ಸೋಣ ಅಂತ ಹೋದೆ ನಾನು. ನನ್ನ ಜೊತೆ ಇನ್ನೊಂದು BS6 ಒಂದೇ ಕಸ್ಟಮರು 2 ಗಾಡಿ ಹೋಗಿದ್ದು. ಅವರು ಸಂತೋಣ ಅಂದ್ಬಿಟ್ಟು ಅವರು ಬಂದಿದ್ದರು. 20ಕ್ಕೆ ಲಾಕ್ ಆಗ್ತೈತೆ, ಏನಕ್ಕೆ ಅಂತ ಗೊತ್ತಿಲ್ಲ ಮ್ಯಾಟ್ರು. ನನಗೆ ಗೊತ್ತಿಲ್ಲ 20ಕ್ಕೆ ಲಾಕ್ ಆಗ್ತೈತೆ. ಅದು ನಾರ್ಮಲ್ ಒಂದು ಕಡೆ ನಾನು ಅಂದ್ಕೊಂಡಿದ್ದೀನಿ, ಅದೇ ಕಟ್ ಆಫ್ ಮಾಡೋದು ಆನ್ ಮಾಡೋದು. ಅದು ಆದರೆ ಎಷ್ಟೋ ಜನ EDC ಲೈಟ್ ಬಂದರೆ ಕಟ್ ಆಫ್ ಮಾಡಿ ಆನ್ ಮಾಡಿದ್ರೆ ಸರಿ ಹೋಗುತ್ತೆ. ಎಷ್ಟೊಂದು ಗಾಡಿಗಳಲ್ಲಿ ಸರಿ ಹೋಗುತ್ತೆ, ನನ್ನ ಗಾಡಿದು ಸರಿ ಹೋಗೈತೆ ಅದು. ನಾನು ಅದೇ ಪ್ರಾಬ್ಲಮ್ ಅಂದ್ಬಿಟ್ಟು ಏನು ಮಾಡಿದೆ, EDC ಲೈಟ್ ಬಂದ ಕಟ್ ಆಫ್ ಮಾಡಿ ಆನ್ ಮಾಡಿದೆ, ಮತ್ತೆ ಹೋದೆ. ಮಿನಿಮಮ್ ಎಲ್ಲರೂ ಒಂದು 6 ಸಲ 20ಕ್ಕೆ ಲಾಕ್ ಆಯಿತು ಗಾಡಿ. 6ರಿಂದ ಹೋಗ್ಬೇಕಾದ್ರೆ ಒಂದು 6 ಸಲ, ಬರಬೇಕಾದ್ರೆ ರನ್ನಿಂಗಲ್ಲಿ ಗಾಡಿ ಆಫು, ಸ್ಟೇರಿಂಗ್ ಟೈಟ್ ಆಗುತ್ತೆ. ರನ್ನಿಂಗಲ್ಲಿ ಗಾಡಿ ಆಫ್ ಆಗುತ್ತೆ, ಸ್ಟೇರಿಂಗ್ ಟೈಟ್ ಆಗುತ್ತೆ. ಅದೆಲ್ಲ ಏನಕ್ಕೆ ಪ್ರಾಬ್ಲಮ್ ಅಂದರೆ ಆ್ಯಡ್ ಬ್ಲೂ. ನಮ್ಮದು ಆ್ಯಡ್ ಬ್ಲೂ ಇರಲಿಲ್ಲ ಅವತ್ತು, ಬ್ಲಿಂಕ್ ಆಗ್ತಾಯಿತ್ತು. ಆಮೇಲೆ ಬಂದು ಕಸ್ಟಮರೆಲ್ಲ ಡ್ರಾಪ್ ಆದಮೇಲೆ ಮನೆ ಹತ್ರ ಹೋಗಿ ಆ್ಯಡ್ ಬ್ಲೂ ತರಿಸಿ ಹೇಳಿದ್ದೆ. ಆಲ್ರೆಡಿ ನನ್ನ ತಮ್ಮಂಗೆ ಫೋನ್ ಮಾಡಿ ಆ್ಯಡ್ ಬ್ಲೂ ತಗೋಬಾ ಅಂತ ಹೇಳಿದ್ದೆ, ಅವ್ನು ತಂದು ಇಟ್ಟಿದ್ದೆ ಆಲ್ರೆಡಿ. ಆ್ಯಡ್ ಬ್ಲೂ ಹಾಕಿದ್ಮೇಲೆ ಬೆಳಗ್ಗೆ ಕಂಪ್ನಿಗೆ ಬರ್ತೀನಿ, ಒಂದೇ ಒಂಥವು EDC ಲೈಟ್ ಬರಲಿಲ್ಲ, 20ಕ್ಕೆ ಲಾಕು ಆಗಲಿಲ್ಲ. ಆ್ಯಡ್ ಬ್ಲೂ ಅವಾಗ ಗೊತ್ತಾಯ್ತು ನನಗೆ, ಆ್ಯಡ್ ಬ್ಲೂ ಫುಲ್ ಇರಲೇಬೇಕು ಅಂತ. ಇವಾಗೂ ಆ್ಯಡ್ ಬ್ಲೂ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಐತಿ, ಈಗ ಹಾಕ್ಸ್ಬೇಕು. ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಡೀಸೆಲ್ ಫಿಲ್ಟ್ರು ಏನಿಲ್ಲ ಅಂದ್ರೂ ಮಿನಿಮಮ್ ನನ್ನ ಪ್ರಕಾರ ಒಂದು 30,000 ಇಲ್ಲ 40,000ವರೆಗೂ ಓಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು 2 ಸರ್ವಿಸ್ವರೆಗೂ ಓಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. 2 ಸರ್ವಿಸ್ ಆದಮೇಲೆ ಫಿಲ್ಟ್ರ್ ಚೇಂಜ್ ಮಾಡಿಸ್ಬಿಡಿ. ಯಾಕೆಂದರೆ ಅದು ಟೈಟ್ ಆದಷ್ಟು ನಮಗೆ ಎಫೆಕ್ಟು. ಟೈಟ್ ಆದಷ್ಟು ಈಗ ಲಾಸ್ಟ್ ಟೈಮ್ ಹಂಗೇ ಎಂಪ್ಲಾಯಿನ ಪಿಕಪ್ ಮಾಡ್ಕೊಬರ್ತಿದ್ದೀನಿ, 3 ಸರಿ ಹಂಗೆ ಆಯಿತು. ಹೆಂಗೆ ಪ್ರೆಸರಾಗಿ ತುಳಿಯೋಂಗಿಲ್ಲ ಎಕ್ಸ್ಲೇಟ್ರನ್ನ ಪ್ರೆಸರಾಗಿ ತುಳಿದ್ರೆ ನಾನು ಗಾಡಿ 20ಕ್ಕೆ ಲಾಕ್ ಆಗುತ್ತೆ. ಏನಕ್ಕೆ ಲಾಕ್ ಆಗ್ತೈತೆ, ಡೀಸೆಲ್ ಫಿಲ್ಟ್ರಲ್ಲಿ ಫಾಲ್ಟ್ ಇದೆ. ಅಸೆಂಬ್ಲಿ ಫುಲ್ ಚೇಂಜ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಆಯ್ತು ಅಂದ್ಬಿಟ್ಟು ಅಸೆಂಬ್ಲಿ ಚೇಂಜ್ ಮಾಡಿಸಾದ್ಮೇಲೆ ಮತ್ತೆ ಒಂದೇ ಒಂದು ಕಂಪ್ಲೇಂಟ್ ಬರಲಿಲ್ಲ. ಇದು ಮೇಜರು. ಇನ್ನೊಂದು ಆಟೋಮೆಟಿಕ್ಕು, ಈಗ ಕ್ಲಚ್ಚಲ್ಲಿ ಆಫ್ ಆಗುತ್ತೆ ಗೊತ್ತಾ, ಆ ಟೈಮಲ್ಲಿ ಏನು ಮಾಡ್ತೀರಾ, ಕಟ್ ಆಫ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಕಟ್ ಆಫ್ ಅಂದರೆ ಕೆಳಗಡೆ ಇರುತ್ತೆ, ಕಟ್ ಆಫ್ ಎಲ್ಲಿದೆ ಅಂತ ತೋರಿಸ್ತೀನಿ. ಈಗ ಆ ಕಟ್ ಆಫು ಕೆಳಗಡೆ ಇರುತ್ತೆ, ಕೆಳಗಡೆ ಕಟ್ ಆಫ್ ಮಾಡಿ ಆನ್ ಮಾಡಿ. ಇಲ್ಲಾಂದರೆ 2 ನಿಮಿಷ ಕಟ್ ಆಫ್ ಮಾಡಿ ಬಿಟ್ಬಿಡ್ರಿ, 2 ನಿಮಿಷ. ನೀವೇನಾದ್ರು ಡ್ರಾಪ್ ಹೋಗ್ತಿರೋ ಟೈಮಲ್ಲಿ ಹಂಗಾದರೆ 20ಕ್ಕೆ ಲಾಕ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಸಡನ್ ಕೀ ಆಫ್ ಮಾಡಿ ಆನ್ ಮಾಡಿರಿ, ಫುಲ್ ಆಫ್ ಮಾಡಬೇಡ್ರಿ. ಸಡನ್ ಕೀ ಏನಿರುತ್ತೆ, ಕೀನ ಆಫ್ ಮಾಡಿ ಸಡನ್ ಹಂಗೆ ಆನ್ ಮಾಡಿರಿ, ಮತ್ತೆ ಸರಿ ಹೋಗುತ್ತದು. ಈ ಥರ ತುಂಬ ಆಗೈತೆ. ಮತ್ತು ಹೊರಗಡೆ ಔಟ್ ಸ್ಟೇಷನ್ಗೆ ಹೋಗ್ತೀವಲ್ಲ ನಾವು, ಅದಂತೂ ತುಂಬ ಹೆವಿ ಪ್ರಾಬ್ಲಮ್ ಆಗುತ್ತೆ. EDC ಲೈಟ್ ಆನ್ ಆಗೋ ಎಷ್ಟೋ ಗಾಡಿಗಳಲ್ಲಿ ಘಾಟ್ ಸೆಕ್ಷನ್ EDC ಲೈಟ್ ಆನ್ ಆಗುತ್ತೆ. ಅದಕ್ಕೆ ಮೇಜರ್ ಏನೇನೈತೆ ಎಲ್ಲ ನೋಡ್ಕೊಳ್ರಿ ಫಸ್ಟು. ಇಷ್ಟು ನನ್ನ ಕಡೆಯಿಂದ ನನಗೆ ಗೊತ್ತಿರೋವಂಥ ಪಾರ್ಟ್ಗಳು ಇಷ್ಟು ನಾನು ಹೇಳ್ಬೇಕಾಯ್ತು ಹೇಳಿದೆ. ಮತ್ತು ಇನ್ನೊಂದು ಗೇರ್ ಬಾಕ್ಸ್
ಸೆಕೆಂಡ್ ಗೇರು ಟೈಟ್ ಆಗ್ತೈತಾ, ಟೈಟ್ ಆಗೋಕ್ಕೆ ಮುಂಚೆನೇ ಅದಕ್ಕೆ ಏನು ಮಾಡಬೇಕು ಆ ವ್ಯವಸ್ಥೆ ಮಾಡಿರಿ, ಇಲ್ಲಾಂದರೆ ಗೇರ್ ಬಾಕ್ಸ್ ಹೋಗುತ್ತೆ. ನಾನು ರೀಸೆಂಟಾಗಿ ನಮ್ಮ ದೀಪವಣ್ಣ ಅಂತಿದ್ದಾರೆ ಗೊತ್ತಾ, ಅವ್ರದ್ದು ಗೇರ್ ಬಾಕ್ಸ್ ಇತ್ತು. ಮಿನಿಮಮ್ 35,000ವರೆಗೂ ಆಗೈತೆ ಅವ್ರದ್ದು ಗೇರ್ ಬಾಕ್ಸ್ ಮಾಡ್ಸೋಕ್ಕೆ. ಯಾರದೇ ಅಲ್ಲಿ ಗೇರ್ ಬಾಕ್ಸು ಫಸ್ಟು ಟೈಟ್ ಆಗ್ತೈತಾ, ಗೇರ್ ಟೈಟ್ ಆಗ್ತೈತಾ, ಅವಾಗಲೇ ಇಮಿಡಿಯೇಟ್ ಆ ಗೇರ್ ಬಾಕ್ಸಿಗೆ ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ಬಿಡ್ರಿ ಫಸ್ಟ್ ಹೋಗಿ. ಇಲ್ಲಾಂದರೆ ಗೇರ್ ಬಾಕ್ಸ್ ಹೋಗ್ತಾರೆ 40,000ವರೆಗೂ ಖರ್ಚು. ಯಾರಿಗೂ ಹೇಳೋಕ್ಕಾಗಲ್ಲ, ಯಾರಿಗೂ ಬಿಡೋಕ್ಕಾಗಲ್ಲ, ಏನು ಮಾಡೋದು ಇಂಥ ಬೈತಿ. ಒಂದೊಂದು ಟೈಮಲ್ಲಿ ಗಾಡಿ ಖರ್ಚುಗಳು ಬರ್ತವೆ, ನಮಗೆ ಗೊತ್ತಿರಲ್ಲ ಈ ಖರ್ಚು ಬರುತ್ತೆ ಅಂತ. ಲಾಸ್ಟ್ ಟೈಮ್ ನಂದು ಹಿಂಗೇನೆ AC 7,000 ಉಳಿಸ್ಕೊಂಡಿದ್ದೆ ದುಡ್ಡ, ಯಾವುದೋ ಒಂದು ಬಾಡಿಗೆಗೆ ಹೋಗಿ ಬಂದು ಅದೇನು ಕಮಿಟ್ಮೆಂಟ್ಗೆ ಆಗುತ್ತೆ ಅಂತ ಮಡಿಕೊಂಡಿದ್ದೆ. ನನಗೇ ಗೊತ್ತಿಲ್ಲ AC ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು. ಏನು ಮಾಡ್ತೀರಾ, AC ಕೂಲ್ ಆಗಲಿಲ್ಲ, ಕಂಟ್ರೆಸರ್ ಹೋಗಿತ್ತು, ಕಂಟ್ರೆಸರ್ ಕಟ್ಟೆ ಆಗೋಗಿತ್ತು, ಅವಾಗ ಹೊಸದು ಹಾಕ್ಸ್ಕೊಂಬಂದೆ, ಅದಕ್ಕೆ 7,000 ಆಯಿತು. ಏನೂ ಮಾಡೋಕ್ಕಾಗಲ್ಲ ಗೈಸ್, ಕೆಲವೊಂದು ಗಾಡಿಗಳಂದಮೇಲೆ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರ್ತವೆ, ಮಾಡಿಸ್ತಾಯಿರಿ ಅಷ್ಟೇ ಅನಿಸುತ್ತೆ ಗೈಸ್. ನನ್ನ ಕಡೆಯಿಂದ ಇಷ್ಟು EDC ಲೈಟು ಅದಿಷ್ಟೇ, ಇನ್ನೇನು ಮ್ಯಾಟ್ರಿಲ್ಲ. ಮತ್ತು ಇನ್ನೊಂದು ಗಾಡಿ ತೊಗೊಳೋರು ಆದಷ್ಟು ವರ್ಷ ಇರುತ್ತೆ ಗೊತ್ತಾ, ಲೋನ್ ತೊಗೊಳ್ಳೋಂಥ ವರ್ಷ, ಆ ಲೋನ್ನ ಸ್ವಲ್ಪ ಕಡಿಮೆ ಹಾಕ್ಸ್ಕೊಳಕ್ಕೆ ನೋಡಿರಿ. ಈಗ 5 ವರ್ಷಕ್ಕೆ ಹಾಕ್ಸ್ಕೊಬೇಡಿ, 5 ವರ್ಷಕ್ಕೆ ಹಾಕ್ಸಿದ್ರೆ ನಿಮಗೆ ಎಫೆಕ್ಟ್ 5,000 ಜಾಸ್ತಿ ಬರುತ್ತೆ ಅಷ್ಟೇ. ಒಂದು ಡ್ಯೂಟಿ ಜಾಸ್ತಿ ಮಾಡಿ ಬೇಕಾದ್ರೆ ಒಂದು 3 ವರ್ಷ 4 ವರ್ಷದೊಳಗಡೆ ಲೋನ್ನ ಕ್ಲಿಯರ್ ಮಾಡ್ಕೊಳ್ಳಿ. 5 ವರ್ಷಕ್ಕೆ ಹಾಕ್ಸಿದ್ರೆ ನಿಮಗೆ ಸುಮ್ಮನೆ ಅದು ದುಡ್ಡು ದಂಡ. ಅದು ನಾವು ಬಡ್ಡಿ ಕಟ್ತೀವಿ ಗೊತ್ತಾ, ನಮ್ಗೆ ಏನಿಂದ್ರೆ ಏನೂ ಇಲ್ಲ. 5 ವರ್ಷದ ಗಂಟೆ ಕಾಯಬೇಕು ಗಾಡಿ ಉಳಿಸ್ಕೋಬೇಕು ಅಂದರೆ. ನಮಗೆಲ್ಲ ಈ ತಲೆನೇ ಇರಲಿಲ್ಲ, ಯಾರು ಹೇಳೋರು ಇರಲಿಲ್ಲ ನಮಗೇನು ಗಾಡಿ ಮಾಡಬೇಕು ಅನ್ನೋ ಉಚಿತ ಗಾಡಿ ಮಾಡ್ತಿದ್ದೋ, ಇಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಗಾಡಿ ಮಾಡಬೇಕು ಅನ್ನೋರು ಇನ್ಸೂರೆನ್ಸ್ಗಳನ್ನ ವಿಚಾರಿಸ್ಕೊಂಡು ಗಾಡಿ ಮಾಡಿ. ಕೆಲವೊಂದು ಇನ್ಸೂರೆನ್ಸ್ಗಳು ಏನೇನೋ ಕ್ಲೈಮ್ಗಳಿದ್ದಾವೆ ಗೈಸ್, ನನಗೂ ಗೊತ್ತಿರಲಿಲ್ಲ, ಈ ಮ್ಯಾಟ್ರೇ ಗೊತ್ತಿರಲಿಲ್ಲ ನನಗೆ. ಅಂದರೆ ತುಂಬ ಇನ್ಸೂರೆನ್ಸ್ಗಳಿದ್ದಾವೆ. ಈಗ ಇನ್ಸೂರೆನ್ಸಲ್ಲೇ ನಾನಾ ಥರ ಇನ್ಸೂರೆನ್ಸ್ಗಳಿದ್ದಾವೆ. ಫಸ್ಟು ಇನ್ಸೂರೆನ್ಸ್ ಬಗ್ಗೆ ತಿಳ್ಕೊಳ್ಳಿ. ಈ ಗಾಡಿ ತೊಗೋಬೇಕಾದ್ರೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಗೊತ್ತಾ, ಈ ಗಾಡಿಗೆ ಇನ್ಸೂರೆನ್ಸ್ ಮಾಡಿಸ್ತಾರೆ ಗೊತ್ತಾ, ಈ ಇನ್ಸೂರೆನ್ಸಲ್ಲೇ ನಾನಾ ಥರ ಇನ್ಸೂರೆನ್ಸ್ ಇದ್ದಾವೆ. ಗಾಡಿ ಏನಾರ ಅಪ್ಸೆಟ್ ಆಯಿತು, ಇಲ್ಲ ಆಕ್ಸಿಡೆಂಟ್ ಆಯಿತು ಅಂತಂದರೆ ಗಾಡಿ ಫುಲ್ ಅಮೌಂಟು ಕ್ಲೈಮ್ ಆಗುತ್ತೆ. ಆ ಅಮೌಂಟ್ ಕ್ಲೈಮ್ ಆಗಿ ಮತ್ತು ಇನ್ನೊಂದಿಷ್ಟು, ಈಗ ನಿಮಗೆ ಡ್ರೈವರು, ಈಗ ನಿಮ್ಮ ಹೆಸರಲ್ಲಿ ಗಾಡಿ ಇರುತ್ತೆ, ನೀವೇನಾದ್ರು ಡೆತ್ ಆದ್ರ ಅಂತಂದರೆ ಗಾಡಿ ಫುಲ್ ಕ್ಯಾಶ್ ಆಗುತ್ತೆ. ಮತ್ತು ಇನ್ನೊಂದು ಅಷ್ಟು ಅಮೌಂಟು, ಗಾಡಿ ಏನು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟು ಮನೆಗೆ ಬರೋ ಥರನೂ ಇನ್ಸೂರೆನ್ಸ್ ಇದೆ. ಯಾಕೆಂದರೆ ತುಂಬ ಜನ ಮಾಡಿಸಿದ್ದಾರೆ, ನನಗೆ ಗೊತ್ತಿರೋರೆ ತುಂಬ ಜನ ಮಾಡಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ ನಿಮಗೆ ಸ್ವಲ್ಪ ನೋಡ್ಕೊಂಡು ಮಾಡಿಸ್ಕೊಡಿ ಇನ್ಸೂರೆನ್ಸು ಅಷ್ಟೇ. ಮತ್ತು ಲೋನ್ ಆದಷ್ಟು ಕಡಿಮೆ ಮಾಡಿಸ್ಕೊಡಿ. ಒಂದು ಡ್ಯೂಟಿ ಜಾಸ್ತಿ ಮಾಡಿರಿ ಪರವಾಗಿಲ್ಲ, ಲೋನ್ನ ಆದಷ್ಟು ಕಡಿಮೆ ಮಾಡಿಸ್ಕೊಡೋದು ನೋಡಿ. 5 ವರ್ಷಕ್ಕೆಲ್ಲ ಹಾಕ್ಸ್ಕೊಬೇಡಿ ಗಾಯ್ಸ್, ಸುಮ್ಮನೆ ವೇಸ್ಟು. 5 ವರ್ಷಕ್ಕೆ ಹಾಕ್ಸ್ಕೊಂಡು 5 ವರ್ಷಕ್ಕೆ ಬರೋ ಗಂಟೆನೂ ಕಾಯೋದೈತಲ್ಲ, ಅದಂತೂ ತುಂಬ ಕಷ್ಟ ಐತೆ. ನಮಗೆ ಗೊತ್ತಿರಲಿಲ್ಲ ಈ ಥರ ಮ್ಯಾಟ್ರ್ ಇದೆ, ಹಿಂಗೈತೆ ಅಂದ್ಬಿಟ್ಟು ನಾವೇನು ಮಾಡ್ತೀರಾ, ಅದು ಅಣ್ಣನ ಮಕ್ಕಳು 5 ವರ್ಷಕ್ಕೆ ಹಾಕ್ಸ್ಕೊಬಿಟ್ಟಿದ್ದೀವಿ. ನಮ್ಮ ಇಂಟೆನ್ಷನ್ ಹೆಂಗಿತ್ತು ಅಂದರೆ ಲೋನ್ ನಿಧಾನಕ್ಕೆ ಕಟ್ಕೊಳ್ಳೋಣ ಬಿಡು, ಈ ಥರ ಇಂಟೆನ್ಷನ್ ಇತ್ತು. ಕಮಿಟ್ಮೆಂಟ್ ಇಲ್ಲದೆ ಇರೋರು, ದೇವರಣೆಗೆ ಹೇಳ್ತೀನಿ, ಲೋನ್ನ ಜಾಸ್ತಿ ಮಂತ್ ಹಾಕ್ಸ್ಕೋಬೇಡ್ರಿ, ಲೋನ್ನ ಸ್ವಲ್ಪ ಕಡಿಮೆ ಹಾಕ್ಸ್ಕೊಡ್ರಿ. ಕಮಿಟ್ಮೆಂಟ್ ಇಲ್ಲದೆ ಇರೋರು, ಕಮಿಟ್ಮೆಂಟ್ ಇರೋರು ನೋಡಿ ನಿಮ್ಮ ಬಿಸ್ನೆಸ್ಸಿಗೆ ತಕ್ಕಂತೆ ನೀವು ಹಾಕ್ಸ್ಕೊಡಿ ಅಷ್ಟೇ. ಗಾಡಿ ಮಾಡಿದ್ರೆ ಡ್ಯೂಟಿ ಹುಡುಕಿ ಮಾಡೋವಂಥ ತುಂಬ ಕಷ್ಟ ಐತೆ. ಒಂದು ಲೋನ್ ಕಟ್ಕೋಬೋದು, ಆ ಥರ ಮಾತ್ರ ಗಾಡಿ ಮಾಡ್ಬೋದು ನನ್ನ ಪ್ರಕಾರ ಹೇಳ್ತಾ ಇರೋದು ನಾನು. ಗಾಡಿ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ. ಈಗೇನೋ BS6 ಏನೋ ಸ್ಟಾಪ್ ಮಾಡಿದ್ದಾರೆ, ಏನೋ BS7 ಏನೋ ಅರ್ಬೇನಿಯಾ ಏನೋ ಬರ್ತೈತೆ ಅಂತ ಏನೋ ವಿಷಯ ಕೇಳಿಬಿಟ್ಟೆ ನಾನು. ಅದೇನು ಗೊತ್ತಿಲ್ಲ ನನಗೆ ಇನ್ನೂ ಮ್ಯಾಟ್ರು ಕರೆಕ್ಟಾಗಿ. ಒಟ್ಟಲ್ಲಿ ನನಗೆ ಈ ಮ್ಯಾಟ್ರ್ ಮಾತ್ರ ಬಂತು ಅಷ್ಟೇ. ನಮ್ಮ ಹುಡುಗ ಒಂದು ಗಾಡಿ ಬುಕ್ ಮಾಡಿದ, ಒಂದೇನೋ BS6 ಏನೋ ಬರ್ತಿಲ್ವಂತೆ ಅಂದ್ರಂತೆ ಶೋರೂಮಲ್ಲಿ. ನನಗೂ ಗೊತ್ತಿಲ್ಲ ಏನು ಮ್ಯಾಟ್ರು ಅಂದ್ಬಿಟ್ಟು. ನೋಡೋಣ. ಗಾಡಿ ಮಾಡಬೇಡ್ರಿ ಅಂತ ಯಾರಿಗೂ ಹೇಳಲ್ಲ. ಗಾಡಿ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಗಾಡಿನೇ ಮಾಡಬೇಡ್ರಿ, ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ. ನಾನು ಡ್ಯೂಟಿ ಕೊಡಿಸ್ತೀನಿ, ನೀನು ಮಾಡೋ ಅಂತ ಮಾಡ್ತಾರೆ ಗೊತ್ತಾ, ಅಂಥವ್ರ ಹತ್ರ ಅಂತೂ ಮಾಡಿಸ್ಲೇಬೇಡ್ರಿ ಗಾಡಿನ. ನಿಮಗೆ ಕೆಪಾಸಿಟಿ ಐತಾ, ನಾನು ದುಡಿತೀನಿ, ನಾನು ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಗೆ ಐತಾ, ಅದನ್ನು ಮಾತ್ರ ಮಾಡಿರಿ ಅಷ್ಟೇ. ತುಂಬ ಜನ ಗೊತ್ತಿರೋರು ಡ್ರೈವರಾಗಿ ಮಾಡ್ತೀನಿ ಅಂತ ತೊಗೋತಾರೆ. ಅವ್ರ ಕೈಯಲ್ಲಿ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ತೊಗೋತಾರೆ ಅಷ್ಟೇ. ನೀವು ಅದೇ ಥರನೇ, ಈಗ ಅವ್ನು ಮಾಡಿಸ್ತಾನೆ ಡ್ರೈವರ್ ಹಾಕ್ಬಿಟ್ಟು ನಾನು ಮಾಡಿಸ್ಬೋದಲ್ಲ. ನಮ್ಮ ತಾಣ ಈ ಥರ ಎಲ್ಲ ಯೋಚನೆ ಮಾಡಬೇಡ್ರಿ. ದೇವ್ರಣೆಗೂ ದುಡಿಯೋಕ್ಕಾಗಲ್ಲ. ನೀವು ದುಡಿಯೋದು ಗಾಡಿ ಲೋನು, ಡ್ರೈವರ್ ಪೇಮೆಂಟು, ಡೀಸಲ್ಲು, ಇಷ್ಟೇ ಮುಗೀತು. ಡ್ರೈವರ್ಗಳು 1 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ. ಪರ್ಮನೆಂಟಾಗಿ ಮಾಡೋವಂಥ ಡ್ರೈವರ್ ಸಿಕ್ಬಿಟ್ರೆ ಗೈಸ್ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನಿಮ್ಗೇನು ಟೆನ್ಷನ್ನೇ ಇರೋಲ್ಲ. ಅವನು ಒಂದು ಫೋನ್ ಸಹಿತ, ನಮಗೆ ಡ್ರೈವರ್ ಯಾವ ಥರ ಸಿಗಬೇಕು ಅಂದರೆ, ಡ್ರೈವರ್ ಕಡೆಯಿಂದ ನಮ್ಗೊಂದು ಫೋನು ಬರಬಾರ್ದು, ಕಂಪ್ಲೇಂಟು ಬರಬಾರ್ದು, ಫೋನು ಬರಬಾರ್ದು. ಕಂಪ್ಲೇಂಟ್ ಅಂದರೆ ಯಾವ ಥರ ಅಂದರೆ, ಕಂಪ್ನಿಲಿ ಹಿಂಗೆ ಆಗ್ತೈತೆ, ಹಿಂಗೆ ಮಾಡ್ತಾವ್ರೆ ಡ್ಯೂಟಿ ಮಾಡ್ತಿಲ್ಲ, ಈ ಥರ ಕಂಪ್ಲೇಂಟ್ಗಳೇ ಬರಬಾರ್ದು ಡ್ರೈವರ್ ಕಡೆಯಿಂದ. ಈ ಥರ ಡ್ರೈವರ್ ಇದ್ದರೆ 100% ಏನು ಹೇಳ್ತೀರ ನೋಡಿರಿ, ನೀವು ಗಾಡಿ ಹಾಕಿರೋದು 1% ಲಾಸ್ ಆಗಲ್ಲ. ನಿಮ್ಮದು ಲೋನ್ ಏನೈತೆ ಅಲ್ಲಿ ಗಂಟ ಡ್ರೈವರು 1.5 ವರ್ಷ ಮಿನಿಮಮ್ ಡ್ರೈವರ್ 1.5 ವರ್ಷ ಓಡಿಸ್ಬಿಟ್ಬಿಟ್ರೆ ನೆಮ್ಮದಿಯಾಗಿ ಮಾಡ್ಬೋದು.
ಈಗಿರೋ ಸಿಚುವೇಶನಲ್ಲಿ ನಾನು ಹೇಳ್ತಿರೋ ಪ್ರಕಾರ ಡ್ಯೂಟಿ ಹುಡುಕೋದು ತುಂಬ ಕಷ್ಟ ಐತೆ. ಗಾಡಿ ಹಾಕಿದ್ಮೇಲೆ ನೋಡಿರಿ, ಯೋಚನೆ ಮಾಡಿರಿ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನನ್ನ ಎಷ್ಟೋ ಜನ ಕೇಳ್ತಾ ಇದ್ರಿ, ಏನಂದರೆ ಎಷ್ಟೋ ಜನ DM ಮಾಡಿದ್ರು ಅನಿಸುತ್ತೆ ಲಾಸ್ಟ್ ಟೈಮು. ನಾನು ಹೇಳಿದ್ದೆ, ಇಲ್ಲ ಬ್ರೋ ಗಾಡಿ ತೊಗೋಬೇಡ್ರಿ ಅಂತಲೇ ಹೇಳಿದ್ದೀನಿ. ಸ್ವಲ್ಪ ಜನಕ್ಕೆ ಮೆಸೇಜು ಮಾಡಿದ್ದೀನಿ ನಾನು, ಇಲ್ಲ ಬ್ರೋ ಗಾಡಿ ತೊಗೋಬೇಡ್ರಿ, ಲಾಸ್ ಇದೆ. ಯಾಕೆ ಲಾಸ್ ಅಂದರೆ ಕಂಪ್ನಿ ಸಿಗ್ತಿಲ್ಲ ಎಲ್ಲೂ, ಸುಮ್ಮನೆ ತೊಗೋಬೇಡ್ರಿ ಅಂತ. ಎಷ್ಟೋ ಜನ ಹೆಂಗೆ ಗೊತ್ತಾಗಿ ಈಗ ಯಾವ ಥರ ಇರೋರು ಗೊತ್ತಾ ಗಾಡಿ ತೊಗೋಬೇಕು ಅಂತ ಇಷ್ಟಪಡೋದು? ಗಾಡಿ ಮಾಡಲೇಬೇಕು ಹಠ ಇರುತ್ತೆ ನೋಡಿರಿ, ನನ್ನ ಗಾಡಿ ಮಾಡಲೇಬೇಕು ಅಂತ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಇರ್ತಾರಲ್ಲ, ನನ್ನ ಗಾಡಿ ಮಾಡಲೇಬೇಕು, ಅದೊಂದು ಆಸೆ, ಶೋಕಿನೇ ಅಂದ್ಕೊಡ್ರಿ ಪರವಾಗಿಲ್ಲ. ಅದೊಂದು ಆಸೆ, ಶೋಕಿ ಅನ್ನೋದಿರುತ್ತೆ ಗೊತ್ತಾ? ಆ ಶೋಕಿ ಮಾಡಲೇಬೇಕು ಅಂತ ಗಾಡಿ ಮಾಡೋದು. ಏನು ಮಾಡ್ತೀರಾ? ಕಟ್ಟೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಮ್ಮ ಕಣ್ಣು ಮುಂದೆ ಎಷ್ಟೋ ಜನ ಗಾಡಿ ಕೊಟ್ಬಿಟ್ಟವ್ರೆ, BS6 ಗಾಡಿಗಳನ್ನ ತಗೊಂಡು ಎಷ್ಟೋ ಜನ ಕೊಟ್ಬಿಟ್ಟವ್ರೆ. ಇನ್ನೊಂದು, ಗಾಡಿ ಉಳಿಸ್ಕೊಳ್ಳೇಬೇಕು ಅಂತ ಕಷ್ಟಪಟ್ಟು ದುಡಿದಿರೋ ನನ್ನ ಜೊತೆಲಿದ್ದಾರೆ. ಈಗ ತೋರಿಸ್ತಾ ಹೋಗ್ತೀನಿ, ಅವ್ರನ್ನೆಲ್ಲ ಒಂದು ಕಡೆಯಿಂದ ತೋರಿಸ್ತೀನಿ. ಈಗ ನನ್ನ ಜೊತೆಲಿ ವೀಡಿಯೋದಲ್ಲೆಲ್ಲ ಬಂದಿದ್ದಾರೆ ಗೊತ್ತಾ, ಅವರೆಲ್ಲರೂ ಸ್ವಂತ ಗಾಡಿ ಮಾಡ್ಕೊಂಡಿರೋನೆ. ಅದರಲ್ಲಿ ಒಂದಿಬ್ಬರು ಮೂವರು ಮಾತ್ರ ಡ್ರೈವರ್ ಕೆಲಸ ಮಾಡ್ತಿರೋರು ಇದ್ದಾರೆ. ಇನ್ನು ಮಿಕ್ತವ್ರೆಲ್ಲ ಸ್ವಂತ ಗಾಡಿನೇ. ಅವ್ನು ನಮ್ಮ ಕುಳ್ಳೊಂದು ಸ್ವಂತ ಗಾಡಿ ಮಾಡ್ಕೊಂಡ, ಅವನು ಡ್ರೈವರ್ ಕೆಲಸನೇ ಮಾಡ್ತಿದ್ದು, ಅವನಿಗೆ ಸ್ವಂತ ಗಾಡಿನೇ ಮಾಡ್ಕೊಂಡ. ಅಲ್ಲೇ ಸುಮಾರು ಒಂದು 6-7 ತಿಂಗಳು ಆಯಿತು ಅನ್ಸುತ್ತೆ ಅವ್ನು ಸ್ವಂತ ಗಾಡಿ ಮಾಡ್ಕೊಂಡು. ಮತ್ತು ನಮ್ಮ ದೀಪಣ್ಣ ಅಂತವ್ರೆ, ಅವರು ಸ್ವಂತ ಗಾಡಿನೇ. ಮತ್ತು ಅವನು ನಮ್ಮ ನಿತಿ ಅಂತ ಅವನಲ್ಲ, ಅವನು ಸ್ವಂತ ಗಾಡಿನೇ. ಅವನು ಸೆಕೆಂಡ್ಸ್ ಏನೋ ತಗೊಂಡಿರೋದು ನಿತಿ ಅಂತ. ಇವರೆಲ್ಲ ಶೋರೂಮ್ ಗಾಡಿಯಿಂದನೇ ಓಡಿಸ್ತವ್ರೆ. ನನಗೆ ನನ್ನ ಜೊತೆಲಿರೋರೆಲ್ಲ ಆಲ್ಮೋಸ್ಟು ಸ್ವಂತ ಗಾಡಿಗಳು ಮಾಡಿಕೊಂಡಿರೋರಿದ್ದಾರೆ. ಕಷ್ಟಪಟ್ಟು ದುಡಿಬೇಕು ಅಂತ ದುಡಿತಿದ್ದಾರೆ. ಆದ್ರೂ ಇದೆಯಲ್ಲ ಮಿಡಲ್ ಕ್ಲಾಸ್ ಜೀವನ ಅನ್ನೋದು. ಗಾಡಿ ಮಾಡಲ್ಲ ಅಂತ ಹೇಳಲ್ಲ. ಗಾಡಿ ಮಾಡಿದ್ಮೇಲೆ ಕಂಪ್ನಿ ಹುಡ್ಕೋದು ಬಿಡೋದು ನಿಮಗೆ ಬಿಟ್ಟಿರೋದು. ನಾನು ಡ್ಯೂಟಿ ಕೊಡಿಸ್ತೀನಿ, ನಾನು ಮಾಡ್ತಾರೆ. ಕೆಲವು ಜನ ದೇವ್ರನ್ನಾಗ ಹೇಳ್ತೀನಿ ಕೇಳ್ರಿ, ಕೆಲವು ಜನ ಮಾತು ಕೊಟ್ಟಂಗೆ ಅದನ್ನ ನಡ್ಕೋತಾರೆ. ಏಕೆಂದರೆ ಈಗ ತಡಿ ನನ್ನಿಂದ ಅವ್ನು ಗಾಡಿ ಹಾಕೋನೆ ಗುರು, ಅವನ್ನ ಏನಾದರೂ ಮಾಡಬೇಕು ಪಾಪ, ಅವ್ನಿಗೆ ಡ್ಯೂಟಿ ಮಾಡಿಸ್ಕೊಡೋಣ, ಈ ಥರ ಯೋಚನೆ ಮಾಡೋರು ಇದ್ದಾರೆ. ಗಾಡಿ ಅವ್ನು ಹಾಕೊಂಡ ಮೇಲೆ ಇವ್ರದ್ದೇನು ಕಮಿಟ್ಮೆಂಟ್ ಇರೋದೋ ಗೊತ್ತಿರಲ್ಲ. ಅವ್ರು ಫೋನ್ ತೆಗಿದ್ರೆ ಹೋಗ್ತಾರೆ, ಏನೇನೋ ಆಗ್ತಾ ಹೋಗುತ್ತೆ. ಹಿಂಗೆ ಆ ಟೈಮಲ್ಲಿ ಅವನು ಅದು ಗಾಡಿ ಹಾಕೊಬಿಟ್ನಲ್ಲಪ್ಪ ಏನಪ್ಪ ಮಾಡೋದು ಅಂತ ಅವನು ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ದೇವ್ರಣ್ಣಗೆ ಹೇಳ್ತೀನಿ ಕೇಳ್ರಿ, ಅವ್ನಿಗೊಂಥರ ಭಯ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಪ್ಪ ಮಾಡೋದು, ಗಾಡಿ ಹೆಂಗಪ್ಪ ಉಳಿಸ್ಕೊಳ್ಳೋದು, ಹೆಂಗಪ್ಪ EMI ಕಟ್ಟೋದು, ನಾನು ತಿಂಗಳ ಹೆಂಗಪ್ಪ ಮೇಂಟೈನ್ ಮಾಡೋದು, ಈ ಥರ ಎಲ್ಲ ಯೋಚನೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಗಾಡಿ ಮಾಡೋಕ್ಕೂ ಮುಂಚೆನೇ ಯೋಚನೆ ಮಾಡಿ ಗಾಡಿ ಮಾಡೋದು. ಇವತ್ತೋಗಿ ಬುಕ್ ಮಾಡಿದ್ರೆ ನಾಳೆನೇ ಗಾಡಿ, ಅಂದರೆ ಇವತ್ತೋಗಿ ಬುಕ್ ಮಾಡಿದ್ರೆ ಸಾಕು ಗಾಡಿ ಕೊಡ್ತಾರೆ. ಅದೇನು ಪ್ರಾಬ್ಲಮ್ ಏನಿಲ್ಲ. ಗಾಡಿ ಕೊಡ್ತಾರೆ ಅಂದರೆ ಅದು ಪ್ರೊಸೆಸ್ ಅಂತ ಇರುತ್ತಲ್ಲ. ಲೋನ್ ಮಾಡಿಸೋದು ಮುಖ್ಯ ಅಲ್ಲ, ಲೋನ್ ಮಾಡಿಸೋದ್ರ ಮೇಲೆ ನೀವು ಹೆಂಗೆ ಲೋನ್ ಕಟ್ತೀರೋ ಅದೆಲ್ಲ ಇರುತ್ತೆ. ಫಸ್ಟು ಗಾಡಿ ಮಾಡೋಕ್ಕೂ ಮುಂಚೆನೇ ಹೇಳ್ತೀನಿ ಕೇಳ್ರಿ, 100 ಸಲ ಎಲ್ಲ 1000 ಸಲ ಯೋಚನೆ ಮಾಡಿ ಗಾಡಿ ಮಾಡಿರಿ. ಮಾಡಿಬಿಟ್ಟು ಹೇಳ್ತೀನಿ ಅದೆಲ್ಲ, ಒಬ್ರೊಬ್ರಿಗೆ ಕಬ್ಬಣ ಆಗಿಬರುತ್ತೆ, ಒಬ್ರೊಬ್ರಿಗೆ ಆಗಿಬರಲ್ಲ. ಅದು ಹಳೆಯ ಕಾಲದಲ್ಲಿ ಅಂದರೆ ಅವಾಗಿಂದನೂ ನನಗೆ ಗೊತ್ತಿರೋ ಪ್ರಕಾರ ಇದು ನನಗೆ ಅವಾಗ ಹೇಳಿದರು. ಅಂದರೆ ಸ್ವಲ್ಪ ಜನ ಹೇಳಿದರು ಕಬ್ಬಣ ಆಗಿಬರುತ್ತೆ, ಕಬ್ಬಣ ಆಗಿಬರಲ್ಲ ಕೆಲವೊಬ್ಬರಿಗೆ ಅಂತ. ನನ್ನ ಹೆಸರಲ್ಲೇ ನಾನು ಗಾಡಿ ತೊಗೊಂಡಿದ್ದು, ನಾನು ದುಡಿತಾ ಇದ್ದೀನಿ. ಅಂದರೆ ಅದು ಹೊಲ್ದು ಬಂದೈತೋ ಏನೋ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೈ ಬಿಡ್ದಂಗೆ ದುಡಿತಾ ಇದೆ, ಗಾಡಿ ಮಾತ್ರ ದುಡಿತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಕಮಿಟ್ಮೆಂಟ್ ತೀರ್ಸ್ಕೊಳಕ್ಕೆ ಮಾತ್ರ ಆಗ್ತೈತೆ, ಮಾಡ್ತಾಯಿದ್ದೀನಿ. ಲೋನ್ ಮುಗಿಯೋ ಗಂಟ ಗೈಸ ನಮ್ದು ಏನೇನೂ ಉಳಿಯಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಣೆ ಬರ. ಗಾಡಿ ಮಾಡೋರು ಯೋಚನೆ ಮಾಡಿ ಗಾಡಿ ಮಾಡಿರಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ನೆಕ್ಸ್ಟ್ ಇನ್ನೊಂದು ಏನು ಅಪ್ಡೇಟ್ ಬೇಕು ಅಂತ ಕೇಳಿ, ಅಪ್ಡೇಟ್ ನಾನು ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.